ಇಲ್ಲಮ್ಮ ಮೊದಲು ನೀವು ಹಳೆ ಕಾಲದವ್ರು ನಿಮ್ಗೆ ಹೆಂಗೆ ಗೊತ್ತಿದೆ, ಮೊದಲಿದ್ದಂಗಿಲ್ಲ ಇವಾಗೆಲ್ಲ ಶಾಂತಿಯಾಗಿದೆ ಅಂತ ಹೇಳಿದ್ರು. ಅವರು ಸ್ವಂತ ನಮ್ಮ ಅಣ್ಣನ ಮಕ್ಕಳು. ನಮಗೂ ಒಂದು ತುಂಬ ಬೇಜಾರು. ಎಲ್ಲ ನಿಶ್ಶಬ್ದ ಆಗಿತ್ತು. ಈಗ ಮತ್ತೆ ಇದು ಟೆರರಿಸಮ್ ಸ್ಟಾರ್ಟ್ ಆಗಿದೆ. ಈ ಘಟನೆ ಇಡೀ ದೇಶದಲ್ಲಿ ನಡಿಬಾರ್ದು, ನಡೆದಿದೆ. ಈಗ ಹಿಂದುತ್ವ ಅನ್ನೋದೊಂದಿದೆ. ಆ ಹಿಂದುತ್ವನ ತಗೊಂಡು ಪಾಕಿಸ್ತಾನದ ಉಗ್ರವಾದಿಗಳು ಒಂದನ್ನು ಬಂದು ಕಾಶ್ಮೀರಕ್ಕೆ ಒಳಗಡೆ ಬಂದು ಟೆರರಿಸಮ್ ಮಕ್ಕಳ ಮೇಲೆ, ದೊಡ್ಡವ್ರ ಮೇಲೆಲ್ಲ ಕೇಳಿ ಕೇಳಿ ನೀವು ಹಿಂದೂಗಳ, ಮುಸ್ಲಿಮ್ಸ ಅಂತ ಮಾಡಿದ್ದಾರೆ. ಮಾಡಿರೋದು ಒಂದು ಜಾತಿ ಅನ್ನೋದನ್ನು ಮುಂದೆ ಇಟ್ಕೊಂಡು, ಧರ್ಮ ಅನ್ನೋದನ್ನು ಮುಂದೆ ಇಟ್ಕೊಂಡು ಅದನ್ನು ಈ ಕೃತ್ಯವನ್ನು ಮಾಡಿರೋದು ನಾವು ಇಡೀ ಪ್ರಪಂಚನೇ ಖಂಡನೀಯ ಮಾಡ್ತಾಯಿದೆ. ಅದರಿಂದ ಇನ್ನು ಮುಂದೆ ನಮ್ಮ ಇಂಡಿಯಾ ದೇಶದಲ್ಲಿ ಎಲ್ಲ ರಾಜಕೀಯ ಪಕ್ಷದವರು ಒಂದು ಕಲಿಬೇಕಾಗಿರೋದು ಪಾಠ, ಇನ್ನು ಮುಂದೆ ನಾವು ಹಿಂದೂಗಳು ಅನ್ನೋದನ್ನು ತೋರಿಸ್ಕೊಟ್ಟು ನಾವು ಇಂಥ ಕೃತ್ಯಗಳು ಇನ್ನು ಮುಂದೆ ಆಗಬಾರ್ದಾಗೆ ಒಗ್ಗೂಟದಿಂದ ದೇಶನ ಬೆಳೆಸಬೇಕು. ಇಂಥ ಘಟನೆಗಳಿಗೆ ಕಡಿವಾಣ ಹಾಕಬೇಕು ಅಂತ ಹೇಳ್ಬಿಟ್ಟು ನಾವು ಇದು ಮಾಡ್ತಾಯಿದ್ದೀವಿ. ಅವರು ಸ್ವಂತ ನಮ್ಮ ಅಣ್ಣನ ಮಕ್ಕಳು. ನಮಗೂ ಒಂದು ತುಂಬ ಬೇಜಾರು. ಏನು ಮಾಡ್ತೀರಾ, ಅವರು ಮನೆ ಇಲ್ಲಿಂದ ಬಿಡುವಾಗನೇ ನಮ್ಮ ಅತ್ತಿಗೆ ನನ್ನ ಮಗಳು ಹೇಳಿದ್ದಾಳೆ, ಏನಕ್ಕಪ್ಪ ಕಾಶ್ಮೀರಕ್ಕೆ ಹೋಗ್ತೀಯ, ಇಲ್ಲೇ ಇಲ್ವೋ ಬೇರೆ ಯಾವುದನ್ನ ಅಲ್ಲಿ ಹೋಗ್ಬೋದು ಅಂತ ಹೇಳವ್ರೆ. ಇಲ್ಲಮ್ಮ ಮೊದಲು ನೀವು ಹಳೆ ಕಾಲದವ್ರು ನಿಮ್ಗೆ ಹೆಂಗೆ ಗೊತ್ತಿದೆ, ಮೊದಲಿದ್ದಂಗಿಲ್ಲ ಇವಾಗೆಲ್ಲ ಶಾಂತಿಯಾಗಿದೆ ಅಂತ ಹೇಳಿದ್ರು. ಹೇಳಿ ಅವರಿಗೆ ಸಮಾಧಾನ ಪಡಿಸಿ ಅವರು ಇಲ್ಲಿಂದ ಹೊರಟಿ ಸುಮ್ಮನೆ ಪ್ರವಾಸಕ್ಕೆ, ಟೂರಿಸಮ್. ಮಗು ತಂದೆಗೆ ಹೊಡೆತ ಬಿದ್ದಿದ ತಕ್ಷಣ, ಅಮ್ಮ ನೋಡಿ ಅಪ್ಪನ ತಲೆಯಲ್ಲಿ ರಕ್ತ ಬರ್ತಾಯಿದೆ ಅಂತ ಹೇಳ್ದೆ. ಅದನ್ನು ನೋಡಿನೂ ಭಯಂಕರ ಒಂದು ಇದನ್ನು ನೋಡಿ ಆ ಕೃತ್ಯ ಮಾಡಿರೋದು ಅದು ಭಾರಿ ಖಂಡಿಸಬೇಕು. ಇನ್ನು ಮುಂದೆ ಎಲ್ಲ ರಾಜಕೀಯ ಪಕ್ಷದವ್ರೂ ಒಟ್ಟಾಗಿ ಬೆಳಿಬೇಕು. ಇಲ್ಲದೆ ಹೋದರೆ ನಮ್ಮ ಭಾರತ ದೇಶ ಮುಂದುವರಿಯುತ್ತೆ. ಇದನ್ನು ಮನದಟ್ಟು ಮಾಡಿಕೊಂಡು ಇಡೀ ಇಂಡಿಯಾದವರೆಲ್ಲ ಒಂದಾಗಿ ಹೋರಾಟ ಮಾಡಿ ಮಾಡಬೇಕು. ನೆಕ್ಸ್ಟ್ ಈಗ ಒಂದು ಕಾಶ್ಮೀರಕ್ಕೆ ಹೋಗೋದು ಏನು ನಮ್ಮ ದೇಶ ಇದು, ನಮ್ಮ ದೇಶಕ್ಕೆ ಹೋಗ್ಬೋದು ಬರ್ಬೋದು. ಅಂದರೆ ಇಲ್ಲಿ ಶಾಂತಿ ಇದೆ ಅಂತ ಹೇಳ್ಬಿಟ್ಟು ಒಂದು 10 ವರ್ಷದಿಂದ ಈಚೆಗೆ ಎಲ್ಲ ನಿಶ್ಶಬ್ದ ಆಗಿತ್ತು. ಈಗ ಮತ್ತೆ ಇದು ಟೆರರಿಸಮ್ ಸ್ಟಾರ್ಟ್ ಆಗಿದೆ. ಮತ್ತೆ ಇದನ್ನು ಅವರು ಇದು ಮಾಡಿ ಈ ಕೃತ್ಯ ನಡೆಸಿದ್ದಾರೆ. ಇದು ಇನ್ನು ಮುಂದೆ ನಡಿಬಾರ್ದು, ಕೈಗೊಳ್ಬೇಕು. ಮೋದಿಯವರು ಈಗಾಗಲೇ ಶಾ ಅವರು, ಮೋದಿಯವರು ಎಲ್ಲ ಆ್ಯಕ್ಷನ್ ತಗೊಂಡಿದ್ದಾರೆ. ಇನ್ನು ಮುಂದೆ ಈ ಥರ ಘಟನೆಗಳು ನಡೀಬಾರ್ದು. ಅವರಿಗೆ, ಪಾಕಿಸ್ತಾನದವರಿಗೆ ಬುದ್ಧಿ ಕಲಿಸ್ಬೇಕು. ಇಲ್ಲದ್ರೆ ನಾವು ಹೋರಾಟ ಮಾಡಲೇಬೇಕಾಗ್ತದೆ, ಮಾಡೋಣ. ಬೀಟ್ಲೆಸ್ ಕರ್ನಾಟಕ.